ಕೆಲವು ಏರಿಯಾನಲ್ಲಿ ಮಾತ್ರ ಇದೆ. ಇದು ಒಂದು ಅಲ್ಲ, ಸೂಕ್ಷ್ಮವಾದ ಸಮನ್ವಯತೆಗೂ ಮತ್ತೆ ಇದು ಸಂಬಂಧ ಇದೆಯಾ? ಎಲ್ಲದರಲ್ಲೂ ಸಂಬಂಧ ಇದೆ ಸರ್. ಓಸಿದು ಟೋಟಲಿ ಹೇಳಿ ಹೇಳಿ ಸರ್. ಇವ್ರು ಏನು ಹೇಳ್ತಾ ಇದ್ದಾರೆ, ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ಏಕೆ ಅದು 14(4) ಜಾರಿ ಆಯಿತು. ಅದಾದ ನಂತರ ನಾವು ಲೀಗಲ್ ಇದರಲ್ಲೂ ನಾವು ಇದು ಮಾಡಿದಾಗ ಈಗ ಏನು ಓಸಿದು ಆರ್ಡರ್ ಮಾಡಿದೆ ಸುಪ್ರೀಂ ಕೋರ್ಟು, ಈ ಕೋರ್ಟು ಈ ಆರ್ಡರ್ ವಿಶೇಷ ಏನಿದೆ ಅಂದರೆ, ಇಫ್ ಎನಿ ಚಾಲೆಂಜ್ ನಾವು ಆ ಕೋರ್ಟ್ಗೆ ಹೋಗ್ಬೇಕು. ಯಾವುದೇ ಹೈಕೋರ್ಟಲ್ಲಿ ಇದನ್ನು ಅಪೀಲ್ ಹಾಕಂಗಿಲ್ಲ. ಯಾವ ಕೋರ್ಟಿಗೆ ಹೋಗ್ಬೇಕು? ಏನು ಸುಪ್ರೀಂ ಕೋರ್ಟು ಡಿಸೆಂಬರ್ ಜಾರಿ ಮಾಡಿದೆ ಈ ಆದೇಶ, ಯಾವುದೇ ಹೈಕೋರ್ಟಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡಂಗಿಲ್ಲ. ಚಾಲೆಂಜ್ ಮಾಡಂಗಿಲ್ಲ. ಯಾಕೆ? ಇದು ಇಲ್ಲೇ ಹೋಗ್ಬೇಕು ಏನೇ ಇದ್ರು. ಇದ್ರ ಸಂಬಂಧವಾಗಿ ಅಲ್ಲಲ್ಲ ಸರ್, ನಾನು ಹೇಳ್ಬಿಡ್ತೀನಿ. ಒಂದು ಡೆಲ್ಲಿಲಿ ಒಬ್ಬ ವ್ಯಕ್ತಿ ಹೋದ, ಇನ್ನೊಬ್ಬರು ಹರಿಯಾಣದಲ್ಲಿ ಒಬ್ಬರು ಇದ್ರ ಚಾಲೆಂಜ್ ಮಾಡಿ ಹೋದರು. ಅವ್ರಿಗೆ ಏನು ಆದೇಶ ಕೊಡ್ತು ಅಂದರೆ, ವಿತಿನ್ 15 ಡೇಸಲ್ಲಿ ಡೆಮಾಲಿಷ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಆರ್ಡರ್ ಮಾಡ್ತು. ಓಕೆ. ಚಾಲೆಂಜ್ ಮಾಡೋಕ್ಕೆ ಹೋದ ವ್ಯಕ್ತಿ, ನಾನು ಮನೆ ಕಟ್ಟಿದ್ದೀನಿ, ಈ ಆದೇಶ ಇದೆ, ನನಗೆ ಕರೆಂಟ್ ಕೊಡಬೇಕು ಅಥವಾ ಮೂಲಭೂತ ಸೌಕರ್ಯಗಳು ಬೇಕು ಅಂದಾಗ ಏಕೆ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂದರೆ, ಸರ್ ಹೇಳಿದ್ರು ಈಗಾಗಲೇ ನಮ್ಮಲ್ಲಿ ಕಾನೂನಲ್ಲಿ ಇದೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಏನೇನು ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಏನು ಇದೆ ಕಾನೂನು ಅನ್ನೋದು ಸ್ಥಳೀಯ ಸಂಸ್ಥೆಯ ಬೈಲ ಪ್ರಕಾರ ಇದೆ. ಸೆಟ್ ಬ್ಯಾಕ್ ಬಿಡಬೇಕು, ಫ್ರಂಟು FR ಇವೆಲ್ಲನ್ನ, ಅದನ್ನು ನಾವು ಯಾರೂ ಇಲ್ಲಿಂದ ಪಾಲನೆ ಮಾಡ್ತಾ ಇಲ್ಲ. ಸೊ ನೀನು ಮಾಡಿರೋದು, ಸೊ ಆ ಉದ್ದೇಶಕ್ಕೋಸ್ಕರ ಯಾರೂ ಕೋರ್ಟ್ಗೆ ಬರ್ತಾ ಇಲ್ಲ ಕನ್ಸ್ಯೂಮರ್ಸ್. ಓಕೆ ಓಕೆ. ಎಸ್ ಎಸ್ ಕಶ್ಯಪ್ ಸರ್ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟಿನ ಚಾಲೆಂಜ್ ಮಾಡೋಂಗಿಲ್ಲ. ಎಸ್, ಐ ಅಗ್ರಿ. ಏನು ಚಾಲೆಂಜ್ ಮಾಡಿ? ಸುಪ್ರೀಂ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಂಗಿಲ್ಲ. ಸರ್ಕಾರ ಹೆಂಗೆ ಮಾಡ್ತು ಚೇಂಜಸ್ಸು? ಹೌದು, ಗೌರ್ಮೆಂಟ್ ಹ್ಯಾಸ್ ಬಿನ್ ಚೇಂಜ್ಡ್. ನಿಮ್ಗೆ ರಿಯಾಯಿತಿ ಹೆಂಗೆ ಕೊಟ್ಟರು ಸರ್ಕಾರ? 30-40 ಸೈಟಿಗೆ ನಿಮಗೆ ಪ್ರಿಯಾರಿಟಿ ವೈಸ್ ಏನು ಸರ್ ಸರ್ಕಾರ ಹೆಂಗೆ ಆಯ್ತಪ್ಪ, ನಿಮ್ಮ ಪ್ರಕಾರನೇ ಬರ್ತೀನಿ, ಗುತ್ತಿಗೆದಾರ ಪ್ರಕಾರನೇ ಹೋಗೋಣ. ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ನೀವೇನು ಹೋಗೋಕ್ಕಾಗಲ್ಲ. ದಟ್ಸ್ ಅನ್ ಅಮೆಂಡೆಡ್. ಅವ್ರೇನು ಹೇಳಿದ್ರು ನೋಡಿ ಸರ್, ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇಟ್ಸ್ ಓನ್ಲಿ 3 ಲೈನ್ಸ್. ಒನ್ ಈಸ್ ಯಾವ ಕಟ್ಟಡಕ್ಕೆ ಕಟ್ಟಡ ಸರಿಯಾದ ಸಮರ್ಪಕವಾಗಿಲ್ಲ, OC/CC ತೊಗೊಂಡಿಲ್ಲ, ಅವ್ರಿಗೆ ನೀರು ಕೊಡಬೇಡಿ, ವಿದ್ಯುತ್ ಕೊಡಬೇಡಿ, ನೀರಿನ ವ್ಯವಸ್ಥೆ ಕೊಡಬೇಡಿ, ಬೇರೆ ಬೆನಿಫಿಟ್ಸ್ ಎಲ್ಲ ಬಾಯ್ಕಟ್ ಮಾಡಿ ಅಂತ. ದಟ್ ಈಸ್ ಅ ವೆರಿ ಸಿಂಪಲ್ ಆರ್ಡರ್. ಗೌರ್ಮೆಂಟ್ ಆಫ್ ಕರ್ನಾಟಕ ಹೆಂಗೆ ಅಮೆಂಡ್ಮೆಂಟ್ ಮಾಡ್ತೋ, ದಟ್ ಈಸ್ ಎ ಕೇಸ್. ವೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಬಿನ್ ಅಮೆಂಡೆಡ್ 30-40 ಸೈಟ್ ಇದು ಮಾಡಿ, 30-40 ಸೈಟ್ ಇದು ಮಾಡಿ ಅಂತ ಹೆಂಗೆ ಅಮೆಂಡ್ ಮಾಡ್ತೋ? ಏನು ಸರ್ 30-40ಗೆ ಇವರು ಏಕಾಏಕಿ ಮಾಡಲಿಲ್ಲ ಸರ್. ಯಾವಾಗಾರ ಮಾಡ್ಲಿ, ಮಾಡ್ಲಿ, ಮಾಡ್ಬೋದು. ಜಾರಿ 2025ಗೆ ಜಾರಿ ಮಾಡಿದಾಗ ನಾವು ಮನೆ ಮುಖ್ಯಮಂತ್ರಿಗಳು, ಇಂಧನ ಸಚಿವರು ಎಲ್ಲರನ್ನ ಭೇಟಿ ಮಾಡ್ದು. ಕೊನೆಗೆ ನಾವು ಏನು ಮಾಡ್ದು ಅಂದರೆ, ಸೆಷನ್ ಏನು ಹಿಂದೆ ನವೆಂಬರಲ್ಲಿ ಸೆಷನ್ ನಡೆದಾಗ ಒಂದು ಘೋಷಣೆ ಮಾಡ್ದು, ಸದಸ್ಯರ ನಡೆ ಶಾಸಕರ ಭೇಟಿ ಕಡೆ ಅಂತ. ಇಡೀ ರಾಜ್ಯದ 224 MLAಗಳಿಗೂ ಈ ಕೋರ್ಟ್ ಆದೇಶ ಸ್ಥಳೀಯವಾಗಿ ಏನು ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಸೆಷನ್ನಲ್ಲಿ ಚರ್ಚೆ ಮಾಡಿದ್ರು. ನಾನು ಯಾವುದೋ ಹಳ್ಳಿಲಿ ಒಂದು ಮನೆ ಕಟ್ಟಿದ್ದಾರೆ, ಕರೆಂಟ್ ಕೊಡ್ತಾ ಇಲ್ಲ. ಒಬ್ಬ ಗ್ರಾಹಕರು ಕೂಡ ಈಗ ಫೋನ್ ಜಾಯ್ನ್ ಆಗಿದ್ದಾರೆ. ಇಸ್ ಹಿ ಆನ್ಲೈನ್? ಮಧು ಅವರು ಲೈನಲ್ಲಿ ಇದ್ದಾರೆ. ಎಸ್ ಮಧು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ಹೇಳಬೇಕು ಅಂತಿದ್ದೀರಿ ಈಗ ಈ ಕಾರ್ಯಕ್ರಮ ನೋಡಿದ ತಕ್ಷಣ? ಏನು ಅನ್ನಿಸ್ತು ನಿಮಗೆ? ಈ ಕರೆಂಟ್ ಕರ್ಮಕಾಂಡ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಈ OC/CC ಯಾವ ರೀತಿ ಪ್ರಡಂಭೂತವಾಗಿ ಪರಿಣಮಿಸಿದೆ ಮತ್ತು ಲಂಚ ಬಾಕತನ ಮಾಡೋರಿಗೆ ಇದು ದೊಡ್ಡ ಹಬ್ಬ ಆಗಿದೆ, ಇದೊಂದು ಅಸ್ತ್ರ ಆಗಿದೆ. ನೀವು ಏನು ಫೇಸ್ ಮಾಡ್ತಾ ಇದ್ದೀರಿ? ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ? ಕರೆಕ್ಟ್ ಆಯ್ತು. ನಾವು ಒಂದು ಮನೆ ಕಟ್ಟಿದ್ದೀವಿ ಸರ್ 60-40 ಸೈಟ್ ಅಲ್ಲಿ. ಎಷ್ಟು? 60-40 ಸೈಟ್. ಅದಕ್ಕೆ ಅಂದ್ರೆ ಸೆಟ್ ಬ್ಯಾಕ್ ನಾವು ಕಮ್ಮಿ ಕಟ್ಟಿ ಆಲ್ಮೋಸ್ಟ್ 2 ಅಡಿ ಬಿಟ್ಟು ಕಟ್ಟಿದೀವಿ. ಓಕೆ. ಈಗ ಕರೆಂಟ್ ಬೇಕು ಅಂದ್ರೆ ನಾವು ಡಿಪಾಸಿಟ್ ಕಟ್ಟಿದೀವಿ. ಪವರ್ ಕನೆಕ್ಷನ್ ಕೊಡಿ ಅಂದ್ರೆ OC ಬೇಕು ಅಂತ ಇದ್ರು. ನಮ್ಗೆ ಗೊತ್ತೇ ಇಲ್ಲ. ಮನೆ ಸ್ಟಾರ್ಟ್ ಮಾಡಾಗ ನಮ್ಗೆ OC ಬೇಕು ಅಂತ ಯಾರು ಹೇಳಿಲ್ಲ. ಈಗ ಕಟ್ಟಿಬಿಟ್ಟಿದೀವಿ ಮನೆ. ನಾವು ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಡಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ 2 ಮಕ್ಳಿದ್ದಾರೆ. ಕರೆಕ್ಟ್. ಅವ್ರಿಗೊಂದೊಂದು ಮನೆ ಕೊಟ್ಟಿದೀವಿ. ನಾವೊಂದು ಮನೆ ಇಟ್ಕೊಂಡ ಮೇಲೆ ಒಂದು ರೆಂಟ್ ಕೊಡ್ಲಿಕ್ಕೆ ಅಂತ ಮಾಡ್ಕೊಂಡಿದೀವಿ. ಓಕೆ. ನಾವು ಮನೆ ಕಟ್ಟುವಾಗ ಅಟ್ಲೀಸ್ಟ್ ಗೊತ್ತಾಗಿದ್ರೆ ಈ ತರ ಆಗ್ತಾ ಇದಪ್ಪ, OC ಇದ್ರೆ ಕರೆಂಟ್ ಬರುತ್ತೆ, ಇಲ್ಲ ಅಂದ್ರೆ ನಾವು ಕಟ್ಟೋದೇ ಇಲ್ಲ. ಎಷ್ಟು ಸಮಯ ಆಯ್ತು ನೀವು ಮನೆ ಕಟ್ಟಿ ಮಧು ಅವರೇ? ನಾವು ಕಟ್ಬಿಟ್ಟು ಆಲ್ಮೋಸ್ಟ್ ಫಿನಿಶ್ ಆಗಿ 1 ವರ್ಷ 1.5 ವರ್ಷ ಆಗ್ತಾ ಇದೆ ಸರ್. 1 ವರ್ಷ ಆಯ್ತು. ಈಗ ಯಾರು ವಾಸ ಮಾಡ್ತಾ ಇಲ್ವಾ ಅಲ್ಲಿ?
ವಾಸ ಮಾಡ್ಲಿಕ್ಕೆ ಆಗಲ್ಲ, ನಮ್ ಕರೆಂಟೇ ಇಲ್ಲ ಸರ್. ಇವ್ರು ಟೆಂಪರರಿ ಪವರ್ ಕೊಟ್ಟಿದ್ದಾರೆ, ನಮ್ದು 3 ಕಿಲೋವಾಟ್ ಇದೆ. ಏನ್ ಹೇಳ್ತಾರೆ ಈಗ? ಏನೋ ಮನೆ ವಾಸ ಇರ್ಬೇಕಂದ್ರೆ ಸಾಕಾಗ್ತಾ ಇಲ್ಲ ನಮ್ಗೂ. ಜಾಸ್ತಿ ಕೊಡಿ ಅಂದ್ರೆ ಜಾಸ್ತಿ ಲೋಡ್ ಕೊಡ್ತಾ ಇಲ್ಲ ಅವರು. ಬಂಡವಾಳ ಹಾಕ್ತೀನಿ, ಲೋನ್ ತಗೊಂಡಿದೀನಿ ಸರ್. ಆ ಲೋನ್ ಕಟ್ಲಿಕ್ಕೆ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಈಗ 3 ಟೈಮ್ ಡಿಫಾಲ್ಟ್ ಹಾಕಿದೀನಿ, ಲೋನ್ ಕಟ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು. ಈಗ ಗೌರ್ಮೆಂಟ್ ಅನ್ನೋದು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡುವಾಗ ನಾವು ಮನೆ ಸ್ಟಾರ್ಟ್ ಮಾಡೋದಿಸ್ತಾನೆ, ಸ್ಟಾಪ್ ಮಾಡಿ ನಾವು ಹೋಗೋದೇ ಇಲ್ಲ ತಾನೆ. ಅಲ್ಲ ಸರ್, ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಈಗ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ಹೇಳ್ತಾ ಇದ್ದಾರೆ? ನಮ್ ಸೊಲ್ಯೂಷನ್ ಅಂದ್ರೆ ಈಗ ನಮ್ಗೆ ಯಾರ್ಯಾರ ನಾವೈತೆ ಯಾರ್ಯಾರು ನಮ್ ತರ ಮನೆ ಕಟ್ಟಿದ್ರು ಅವ್ರು ಕರೆಂಟ್ ಕೊಡಿ ಸರ್. ಗೌರ್ಮೆಂಟ್ ಅದು ಕರೆಂಟ್ ನೀರಿಲ್ಲ ಅಂದ್ರೆ ಹೆಂಗ್ ವಾಸ ಮಾಡೋದು ನಾವು? ಅದು ಬೇಸಿಕ್ ಅಲ್ವಾ ನಮ್ಗೂ? ಒಂದೇ ಎಲ್ಲ ಸ್ಟೇಟ್ಗೆ ಇಲ್ವಾ ಇದು? ಎಲ್ಲ ಸ್ಟೇಟ್ ಎಲ್ಲ ಮಾಡ್ತಾ ಇದ್ರಲ್ಲ, ನಮ್ಮ ಒಂದು ಕರ್ನಾಟಕದಲ್ಲೇ ಯಾಕೆ ಇಂಥ ಪ್ರಾಬ್ಲಮ್ ಅಂತ? ಎಸ್ ಸರ್, ಗಾಟ್ ಇಟ್ ಸರ್, ಥ್ಯಾಂಕ್ ಯು. ಎಸ್ ಪ್ರಭಾಕರ್ ಸರ್. ಈಗ ಒಂದಿನ ಗಮನಿಸ್ಬೇಕು, ಈ ಚರ್ಚೆನಲ್ಲಿ ನಿಮಗೆ ಒಂದು ಮುಖ್ಯವಾದ ಅಂಶನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಹೇಳಿ. ಎಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ಸು ಬಾಡೀಸು 15ನೇ ತಾರೀಕು ಮೇ ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಈ ಸಬ್ಜೆಕ್ಟ್ನ ನೆಕ್ಸ್ಟ್ ಡೇಟ್ 15th ಮೇ 2026 ಒಳಗೆ ಹಾಕಬೇಕು. ನೆಕ್ಸ್ಟ್ ಹಿಯರಿಂಗ್ 20ನೇ ತಾರೀಕು, ಮೇ 20ನೇ ತಾರೀಕೆ ಇದೆ. ಇದ್ರ ಬಗ್ಗೆ ನಾವು ಯಾವುದೇ ಈ ಸಂದರ್ಭದಲ್ಲಿ ಇದಕ್ಕೆ ಸುಪ್ರೀಂ ಕೋರ್ಟ್ನ ಯಾವುದೇ ವಿಷಯದ ಬಗ್ಗೆ ನಾವು ಇದನ್ನು ನಾವು ಚರ್ಚೆ ಮಾಡಬಾರ್ದು. ಹೌದಾ? ಬಿಕಮ್ ಸಬ್ಜುಡಿಸ್. ನಮ್ಮ ಒಪಿನಿಯನ್ ಏನು ಅಂತಂದರೆ ಇದು ಬೇಕು ಅಂತ ಕೇಳಿದ್ರೆ ತಪ್ಪಿಲ್ಲ, ಆದರೆ ಇದ್ರಲ್ಲಿ ತಪ್ಪಿದೆ ಯಾವುದರಲ್ಲಿ ಆದೇಶದ ಅಷ್ಟೇ ಇಟ್ಕೊಳ್ಬೇಕು. ಹಾಗಾಗಿ ನಾವೀಗ ಏನು ಹೇಳಬೇಕು ಅಂತಂದರೆ ಕಲರಬಲ್ ಎಕ್ಸರ್ಸೈಸ್ ಆಫ್ ಪವರ್ ಅಂತ. ಸುಪ್ರೀಂ ಎಕ್ಸರ್ಸೈಸ್ ಆಫ್ ಪವರ್. ಆ ರೋಡಲ್ಲಿ ಹೋಗೋಕ್ಕಾದ್ರೆ ಈ ರೋಡಲ್ಲಿ ಹೋಗ್ತೀನಿ ಅಂತ ಸರ್ಕಾರ ಮಾಡಿರೋದು ಇವ್ರು ಸಾರ್ ಹೇಳಿದ್ದು ಅದನ್ನೇ. ಇಟ್ಸ್ ಅ ಕಲರಬಲ್ ಎಕ್ಸರ್ಸೈಸ್ ಆಫ್ ಪವರ್. ಓಕೆ, ಈಗ ನಮ್ಗೊಂದು ಪ್ರಶ್ನೆ ಬರುತ್ತೆ ಸರ್. ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾಡ್ಬಿಡ್ತೀನಿ. ಹೇಳಿ ಹೇಳಿ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ನಾವೆಲ್ಲೂ ಕೂಡ ತಿರಸ್ಕರಿಸ್ತಿಲ್ಲ. ಈ ಚಾನಲ್ ಆಗಲಿ ನಾವಾಗ್ಲಿ ಇವರಾಗ್ಲಿ ಮಾಡ್ತಿಲ್ಲ. ನಾವೇನು ಕೇಳ್ತಿದ್ದೀವಿ, ನಾವು ಕೇಳ್ತಾ ಇರೋದು ಏನಂತಂದ್ರೆ ಸರ್, ಒಂದು ಸೆಕೆಂಡ್, ನಾವು ಕೇಳ್ತಾ ಇರೋದು ಏನಂದ್ರೆ ಆದೇಶ ಕೊಡ್ತು, ನೀಟ್ ಆರ್ಡರ್ ನೀರು ಕೊಡಬೇಡಿ, ವಿದ್ಯುತ್ ಕೊಡಬೇಡಿ, ಸರಿಯಾಗಿ ಸರಿಗಿಲ್ಲ, ಸಕ್ರಮವಾಗಿಲ್ಲ ಅಂತ, ಫೈನ್, ಫೇರ್ ಡೀಲ್. ಬಟ್ ಇಲ್ಲಿ ಪ್ರಶ್ನೆ ಹುಟ್ಟೋದು ಹೆಂಗೆ ಗೊತ್ತಾ, ನೀವು ಫೇರ್ ಡೀಲ್ ಮಧ್ಯೆ ಏನಿದೆ, ನೀವು ಮಾಡ್ತಾ ಇರೋದೇನು, ಸರ್ಕಾರ ಮತ್ತು ಸರ್ಕಾರ ಸಂಬಂಧಪಟ್ಟ ಇಂಧನ ಮಂತ್ರಿ ಮಾಡ್ತಾ ಇರೋದೇನು, ರಾಜ್ಯ ಮುಖ್ಯಮಂತ್ರಿ ಮಾಡ್ತಾ ಇರೋದೇನು? ಕರೆಕ್ಟ್ ಸರ್, ನಾನು ಕೇಳ್ತಾ ಇದ್ದೀನಿ, ಈಗ ಸರ್ಕಾರಕ್ಕೆ ಆಗ್ತಾ ಇರೋ ಸಂಕಷ್ಟ ಏನು, ಯಾಕೆ ಇಷ್ಟೊಂದು ಆಟ ಆಡಿಸ್ತಾ ಇದೆ? ಅಲ್ಲ, ದುಡ್ಡು ಲಂಚ ಬಾಕತನ ಒಂದು, ಅದು ಸೆಪರೇಟ್. ನಾನು ಕೇಳ್ತಾ ಇರೋದು ಅವರಿಗೆ ಇದನ್ನ ಬಗೆಹರಿಸಲಿಕ್ಕೆ ಏನು ಕಷ್ಟ ಆಗ್ತಾ ಇದೆ? ಹುಂಡಿ ದೊಡ್ಡ ಹುಂಡಿ ಅಂತ. ಹುಂಡಿ ತಿರುಪತಿನಲ್ಲಿ ಹೋದಾಗ ನೀವು ಹಿಂಗೆ ನಿಮಗೆ ಹುಂಡಿನ ದುಡ್ಡು ಹಾಕ್ತಿರೋ, ಹುಂಡಿ ಇದು. ಇಷ್ಟೊಂದು ಕಟ್ಟಡಗಳು ಇಲ್ಲಿ ನೋಡಿ, ಆ ಕಡೆ ಅವರು ಗುತ್ತಿಗೆದಾರರ ಹೇಳ್ಬೇಕು, ಅವರಿಗೆ ಬಹುಶಃ ಚೆನ್ನಾಗಿ ಗೊತ್ತಿರುತ್ತೆ ಲಾಸ್ಟ್ ವರ್ಡ್ಸ್ ಎಷ್ಟು ದೊಡ್ಡ ಹುಂಡಿ ಅಂತ. ಯಾಕೆಂದ್ರೆ ಎಷ್ಟೊಂದು ಕಾನೂನುಗಳು ಈಗ ಚಾಲ್ತಿಯಲ್ಲಿ ಇದಾವೆ, ಅಂದ್ರೆ ಜನಪರವಾಗಿರುವಂತ ಹಲವಾರು ಕಾನೂನುಗಳು ಇದಾವೆ. ನಮ್ಮ ರಾಜಕಾರಣಿಗಳಿಗೆ ಅವೆಲ್ಲವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮನ್ಸಿಲ್ಲ ಪಾಪ. ಈಗ ಫಾರ್ ಎಕ್ಸಾಂಪಲ್ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದವರು ಎಲ್ಲ MLAಗಳು ಅವ್ರ ಆಸ್ತಿ ಪಾಸ್ತಿನ ಘೋಷಣೆ ಮಾಡ್ಕೋಬೇಕು ಅಂತ ಒಂದು ಕಾನೂನು ಇದೆ. ನೋಡ್ಕೊಂಡು ಎಷ್ಟು ಜನ ಅವರು ಆಸ್ತಿ ಪಾಸ್ತಿನ ನಾವು ಸುದ್ದಿ ಮಾಡ್ತೀವಿ, ಘೋಷಣೆ ಮಾಡ್ಕೊಂಡಿದ್ದಾರೆ. ಆನೇಕಲ್ಲಿಂದ ಮತ್ತೊಬ್ಬ ಗುತ್ತಿಗೆದಾರರು ವಸಂತ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ವಸಂತ್ ಅವ್ರಿಗೆ. ನಮಸ್ತೆ ಸರ್. ಸರ್ ಹೇಳಿ, ಏನ್ ಸಮಸ್ಯೆ ಫೇಸ್ ಮಾಡ್ತಾ ಇದ್ರಿ ಈ OCCC ಸಂಬಂಧಪಟ್ಟ? ಬೆಡಂಭೂತ ಬಂದು ಗ್ರಾಹಕರಿಗೆ ಮನೆ ಸುಮಾರು ಈಗಾಗಲೇ ಎಲ್ಲ ನಮ್ಮ ಮಿತ್ರರು ಹೇಳ್ದಂಗೆ ಸುಮಾರು ಒಂದು 8 ರಿಂದ 10 ಲಕ್ಷ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ, ಮನೆಗಳು ಪೆಂಡಿಂಗ್ ಇದೆ. ಓಕೆ, ಈಗ ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟು ಮನೆ ಕಟ್ಟಲಿಲ್ಲ ಅಂದ್ರೆ ಓಕೆ, ಪುರಸಭೆಗೆ ಪ್ಲಾನ್ ಸ್ಯಾಂಕ್ಷನ್ ನಿಲ್ಲಿಸಿ 2014ರಲ್ಲಿ ನಿಲ್ಸಿರೋದು ಪ್ಲಾನ್ ಸ್ಯಾಂಕ್ಷನ್ ಕೊಡೋದನ್ನ ಸರ್ಕಾರ ನಿಲ್ಸಿರೋದು. ಯಾವುದೇ ಒಂದು ಪುರಸಭೆಯಿಂದ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ ಅಂತ. 12 ವರ್ಷ ಆದ್ರೂ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತಿಲ್ಲ. ಪ್ಲಾನ್ ಸ್ಯಾಂಕ್ಷನ್ ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಮನೆ ಕಟ್ಟಿದ್ದಾರೆ. ಅವ್ರಿಗೆ ಮನೆ ಕಟ್ಟಿರೋದಕ್ಕೆ ಕರೆಂಟ್ ಕೊಡ್ತಿಲ್ಲ. ಈಗ ಕೊಡ್ಲೇಬೇಕಾಗಿದೆ, ಅವ್ರು ಹೇಳಿದಷ್ಟು ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡ್ಲೇಬೇಕಾಗಿದೆ. ಈಗ ಮಾಡ್ಲೇಬೇಕಾಗಿದೆ. ಮತ್ತೆ OCಯಲ್ಲಿ 2 ತರ OC ಇದೆ, ಒಂದು ಡಿಜಿಟಲ್ OC, ಒಂದು ಮ್ಯಾನ್ಯುಯಲ್ OC. ದುಡ್ಡಿದ್ದವ್ರಿಗೆ ಮ್ಯಾನ್ಯುಯಲ್ OC, ದುಡ್ಡಿಲ್ಲದೆ ಇದ್ದವ್ರಿಗೆ ಡಿಜಿಟಲ್ OC. ಓಕೆ 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 ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವಸಂತ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಬಹಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಮಾಡಲೇಬೇಕಾಗಿದೆ, ಬಟ್ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಒಂದು ನಾನು ಮಂಡಿಸೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನೀವು ಹೇಳ್ಬಿಡಿ, ಸರ್ಕಾರಕ್ಕೆ ಹೇಳ್ಬಿಡಿ. ಒಂದು ಮನಸ್ಸು ಏನಂತಂದ್ರೆ, ಈಗ ಬ್ಯಾಂಕಲ್ಲಿ ಒಂದು ಲೋನ್ ತೊಗೊಂಡ್ರಿ ನೀವು ತಿಳ್ಕೊಳ್ಳಿ. ಬ್ಯಾಂಕಲ್ಲಿ ಲೋನ್ ತೊಗೊಂಡಾಗ ಲೋನ್ ಜಾಸ್ತಿ ಆಯಿತು ನಿಮ್ದು ತಿಳ್ಕೊಳ್ಳಿ, ದೇ ಆಫರ್ ಯು ಒನ್ ಟೈಮ್ ಸೆಟ್ಲ್ಮೆಂಟ್. ಸರ್, ಇದರ ಜೊತೆಗೆ ನಾವು ವೈಂಡ್ ಅಪ್ ಮಾಡಬೇಕಾಗಿರೋದ್ರಿಂದ ಹೇಳ್ತಾ ಇದ್ದೀನಿ,
ಅಲ್ಲಿ ಏನು ಫೇಸ್ ಮಾಡ್ತಾ ಇದ್ದಾರಲ್ಲ ಕಟ್ಟಡ ಮಾಲೀಕರು, ಅವ್ರಿಗೇನು ಹೇಳೋದು? ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಅವ್ರಿಗೇನು ಮೆಸೇಜ್ ಈಗ ಏನಂತಂದ್ರೆ ದೇ ಹ್ಯಾವ್ ಟು ಆಲ್ ದೀಸ್ ಪೀಪಲ್ ಐ ಕ್ಯಾನ್ ಆಲ್ಸೋ ಹೆಲ್ಪ್ ದಮ್ ಲೀಗಲಿ. ಓಕೆ ಓಕೆ. ಏನ್ ಮಾಡ್ಬೋದು ಅವರು ಅಂತಂದ್ರೆ, ಯಾರು ಇದಕ್ಕೆ ನೊಂದವರಿದ್ದಾರೆ, ಬೆಂದವರಿದ್ದಾರೆ, ಅವ್ರುಗಳು ಮಾಂಡಮಸ್ನ ಒಂದು ಆದೇಶ ಮಾಡಿಸಿ. ನಮ್ ವಿ ಆರ್ ನಾಟ್ ಚಾಲೆಂಜಿಂಗ್ ಸುಪ್ರೀಂ ಕೋರ್ಟ್. ಮಾಂಡಮಸ್ ಅಂತಂದ್ರೆ ಸರ್ಕಾರಿ ಯಂತ್ರಾಂಗದ ಇರತಕ್ಕಂಥದ್ದು ಮೇಲೆ ನಾವು ತೀರ್ಮಾನ ತೆಗೆದು ಹೈಕೋರ್ಟ್ ಹೋಗ್ಬೋದು. ಅದನ್ನ ಹೇಳಿ, ಅದೊಂದು ಏನು ಮಾಂಡಮಸ್ ಗುತ್ತಿಗೆದಾರರಿಗೆ ಏನು ಹೇಳ್ತೀರಾ? ಗುತ್ತಿಗೆದಾರರಿಗೆ ನಾನು ಈ ವಾಹಿನಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಏನು ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ತಾವುಗಳು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಬಾರಿ ವಿನಾಯಿತಿಯನ್ನು ಕೊಡುವಂಥದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ವಿರೋಧ ಪಕ್ಷಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ದಯವಿಟ್ಟು ಈ ರಾಜ್ಯದ 16 ಲಕ್ಷ ಗ್ರಾಹಕರ ಹಿತಾಸಕ್ತಿಯನ್ನು ಮನಸ್ಸಲ್ಲಿಟ್ಟು ಇದು ಏನು ಈಗಾಗಲೇ ಕಾರ್ಯಾದೇಶಗಳಾಗಿದೆ ವಿದ್ಯುತ್ ಸಂಪರ್ಕಕ್ಕೆ, ಅವ್ರಿಗೆ ಒಂದು ಬಾರಿ ಕರೆಂಟ್ ಕೊಡೋ ಮುಖಾಂತರ ರಾಜ್ಯದ ಗುತ್ತಿಗೆದಾರರಿಗೆ ಒಂದು ಬೆಳಕಿನ ಕೊಡ್ಬೇಕು ಸರ್. ಪರವಾದಂಥ ಜನಸ್ನೇಹಿ ಅಂತ ಸರ್ಕಾರ ಮಾಡಬೇಕಾಗಿರೋ ಕೆಲಸಕ್ಕೆ ಒತ್ತು ಕೊಡಿ. ಕುಂಟು ನೆಪ ಹೇಳ್ಕೊಂಡು ಮುಂದೆ ಅವ್ರಿಗೆ ಸಾಧ್ಯತೆ ಇದೆ ಇದನ್ನ ನಿವಾರಣೆ, ಸಮಸ್ಯೆ ನಿವಾರಣೆ ಒನ್ ಟೈಮ್ ಸೆಟಲ್ಮೆಂಟ್ ಅದನ್ನ ಮಾಡೋ ಸಾಧ್ಯತೆ ಗ್ರಾಹಕರ ಪರವಾಗಿ ಇದೆ. ಖಂಡಿತ ಇವರು ಸಾರಿ ಹೇಳ್ದಂಗೆ ಇದನ್ನ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ನಿಗದಿತವಾದಂತ ಒಂದು ಸಮಯ ಇಟ್ಕೊಂಡು ಈ ಸಮಯದಲ್ಲಿ ನಾವು ಇದನ್ನೆಲ್ಲವನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಪ್ಲಾನ್ ಇರಬೇಕಿತ್ತು. ಆ ಪ್ಲಾನ್ ಖಂಡಿತವಾಗೂ ಕಾಣ್ತಾ ಇಲ್ಲ. ಇಲ್ಲದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಇದು ಹೋರಾಟವನ್ನ ಮತ್ತೆ ನೀವು ಮಾಡ್ತೀರಿ. ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ, ಧನ್ಯವಾದ. ದಟ್ಸ್ ಆಲ್ ಫಾರ್ ನೌ. ನಮಸ್ತೆ.